ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಮನ್ಸೂರ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲಿ ಕನ್ನಡ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು JBL, ಬೋಸ್ಟೆಕ್, ಸೋನಿ, ಪಯನೀರ್ ಯಾವುದಾದ್ರೂ ಸಬ್ವೂಫರ್ ಇರಲಿ, ಈ ಸಬ್ವೂಫರ್ಗಳಿಗೆ ಬಟ್ಟೆ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸಬ್ವೂಫರು ಬೋಸ್ಟೆಕ್ ಕಂಪ್ನಿದು. ಇದರಲ್ಲಿ ಏನು ಕಂಪ್ಲೇಂಟ್ ಅಂದರೆ ಪೇಪರ್ ಎಲ್ಲ ಚೆನ್ನಾಗಿದೆ, ಅಹುಜ ಆ್ಯಂಪ್ಗೆ ಹಾಕಿ ಈ ಕಾಯಲ್ಲು ಬರ್ನ್ ಆಗಿದೆ, ಅದರಿಂದ ಇದು ಔಟ್ಪುಟ್ ವರ್ಕಿಂಗ್ ಇಲ್ಲ. ಸೊ ಇದು ಈ ಕಂಡೀಷನಲ್ಲಿ ನನ್ನ ಹತ್ರ ಬಂದಿದೆ. ಈ ಒಂದು ಸ್ಪೀಕರು 12 ಇಂಚು ಸಬ್ವೂಫರ್, ಡಬಲ್ ಮ್ಯಾಗ್ನೆಟು. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಟ್ಟೆ ಚೇಂಜ್ ಮಾಡೋದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಟ್ಯಾಪ್ ಮಾಡಿ ಲೇಟೆಸ್ಟ್ ವೀಡಿಯೋಸ್ ಅಪ್ಡೇಟ್ಸ್ಗಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ, ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಬಹಳ ಉದ್ದ ಆಗುತ್ತೆ, ಅದರಿಂದ ಸ್ವಲ್ಪ ವಿಡಿಯೋಸ್ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ, ಇದು ಕಟ್ ಮಾಡಿರೋದೆಲ್ಲ ಅನ್ನೆಸೆಸರಿ. ಅದು ನೀವು ಕೂಡ ಅದು ನೋಡ್ತಾ ಇದ್ದರೆ ಸ್ಕಿಪ್ ಮಾಡಿಬಿಡ್ತೀರಾ, ಅದಕ್ಕೋಸ್ಕರ ನಾನದು ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಇದು ಎಲ್ಲ ತೆಗ್ದಾಗ ಇದೆಲ್ಲ ಡಸ್ಟ್ ಕೂತಿರೋದು, ಗಮ್ಮು, ಅದೆಲ್ಲ ಕ್ಲೀನ್ ಮಾಡಿ ಥಿನ್ನರ್ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಮೊದಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಅನ್ನೆಸೆಸರಿ ಇದೆಯಲ್ಲ ಅದೆಲ್ಲ ನಾನು ಫಾಸ್ಟ್ ಫಾರ್ವರ್ಡಾಗಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ಕ್ಲೀನ್ ಆಗಿದೆ, ಥಿನ್ನರ್ ಹಾಕಿ ಕ್ಲೀನ್ ಮಾಡಿರೋದು. ಮತ್ತು ಇದು ಸರೌಂಡ್ ನೋಡ್ತಾ ಇದ್ದೀರಲ್ಲ, ಇದು ನಾನೇ ಬಿಟ್ಟಿರೋದು. ಇದು ಅರಾಲ್ಡೆಡ್ ಟೈಪ್ ಕಂಪ್ನಿಯಿಂದನೇ ಇದ್ದಿದ್ದು. ಸ್ಪೈಡರ್ ನೋಡಿ, ಹೊಸ ಸ್ಪೈಡರ್ ಕೂರಿದಾಗ ಅದು ಪರ್ಫೆಕ್ಟಾಗಿ ಆ ಜಾಗದಲ್ಲಿ ಕೂರ್ತಾಯಿದೆ, ಅದಕ್ಕೋಸ್ಕರ ಅದು ಹಾಗೆ ಮಡಗಿದ್ದೀನಿ. ಅದಿದ್ದರೆ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಇದು ನಮ್ಮ ಹೊಸ ಪೇಪರು, 12 ಇಂಚು. ಈ ಪೇಪರ್ ಕ್ವಾಲಿಟಿ ಕೂಡ ಹೆವಿ ಇದೆ, ಮಂದ ಇದೆ, ಅದ್ರ ಜೊತೆ ಹಾರ್ಡ್ ಇದೆ. ರಬ್ಬರ್ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ನಾನು ರೆಗ್ಯುಲರ್ ಆಗಿ ಇದೇ ಜಾಸ್ತಿ ಹಾಕೋದು. ಅದಾದ ನಂತರ ನೋಡ್ತಾ ಇರ್ಬೋದು, ಅದು ಸ್ಪೈಡ್ರಿಗೆ ಅದಕ್ಕೆ ಕ್ಲೀನಾಗಿ ಮ್ಯಾಚ್ ಆಗ್ತಾಯಿದೆ. ಇವಾಗ ಈ ಕಾಯಲ್ಲಿ ಹಾಕೋದು ಹೇಗೆ ಅಂತ ನಂದು ಹಳೆ ವೀಡಿಯೋಸಲ್ಲಿ ನಾನು ಅಪ್ಡೇಟ್ ಹಾಕಿದ್ದೀನಿ, ಹೇಗೆ ಮಾಡೋದು ಅಂತ. ಅದನ್ನು ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಅದು ಲಿಂಕ್ ಹಾಕಿದ್ದೀನಿ, ಮತ್ತು ಐ ಬಟನ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಫೆವಿ ಬಾಂಡು ಸ್ಪೈಡ್ರಿಗೆ ಮತ್ತು ಇದು ಎರಡಕ್ಕೂ ಹಾಕ್ಬಿಟ್ಟು ಕ್ಲೀನಾಗಿ 1-2 ನಿಮಿಷ ಬಿಟ್ಟು, ಅದಾದ ನಂತರ ಈ ಥರ ಫಿಟ್ಟಿಂಗ್ ಮಾಡಬೇಕು. ನಂತರ ಅರಾಲ್ಡೆಟ್ ಎರಡು ಮಿಕ್ಸ್ ಮಾಡಿ ಆ ಸುತ್ತ ನಮ್ಮ ಸ್ಪೈಡರು ಮತ್ತು ಕಾಯಲ್ಲಿ ಇದಕ್ಕೆ ಕ್ಲೀನಾಗಿ ನೋಡ್ತಾ ಇರ್ಬೋದು, ಈ ಥರ ಕ್ಲೀನಾಗಿ ಫಿಟ್ಟಿಂಗ್ ಮಾಡಬೇಕಾಗತ್ತೆ. ಕ್ಲೀನಾಗಿ ಇನ್ಸ್ಟಾಲ್ ಮಾಡಿದಾಗ ಗಮ್ಮು ಇದು ನಾನು ಫಾಸ್ಟ್ ಅರಾಲ್ಡೆಟ್ ಯೂಸ್ ಮಾಡೋದು, 10 ನಿಮಿಷದಲ್ಲೇ ಕೂಡ ಇದು ಹಾಡಾಗಿಬಿಡುತ್ತೆ. ಅದಾದ ನಂತರ ನಮ್ಮ ಪೇಪರ್ಗೋಸ್ಕರ ಈ ಫೆವಿ ಬಾಂಡ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ. ನೀವು ಫೆವಿ ಬಾಂಡ್ ನೋಡಿ 1-2 ನಿಮಿಷ ಮಡಗ್ಬಿಟ್ಟೆ. ಅದಾದ ನಂತರ ನಾನು ನಮ್ಮ ಪೇಪರ್ಗೆ ಫೆವಿ ಬಾಂಡ್ ಅಂಟಿಸ್ತಾ ಇದ್ದೀನಿ. 2 ಮಿನಿಟ್ಸ್ ಮಡಗ್ಬಿಟ್ರೆ ಅದು ನಮಗೆ ಅನ್ಕೋತರ ಹೊರಕಾಗುತ್ತೆ. ಸೊ ಈ ಹೋಲ್ ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಕಟಿಂಗ್ಸ್ ಇದೆ, ಆ ಕಟಿಂಗ್ಸಲ್ಲಿ ಹೋಲ್ ನೋಡಿಕೊಂಡು ಅದೇ ಸರಿ ಕ್ಲೀನಾಗಿ ಫಿಟ್ಟಿಂಗ್ ಮಾಡ್ಬಿಡೋದು. ನಂತರ ಈ ಥರ ಅದಕ್ಕೆ ಸೂಟ್ ಆಗೋ ಥರ ಸ್ಕ್ರೂ ಡ್ರೈವರು ಅಥವಾ ಸೀಸರು ಹೆಡ್ಡೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು. ನಂತರ ನಮ್ಮ ಕಾಯಲ್ ಟರ್ಮಿನಲ್ಸ್ಗೋಸ್ಕರ ಅದು ಈ ಥರ ಹೋಲ್ ಹಾಕ್ಬಿಟ್ಟು ಈ ಸ್ಪೀಕರ್ ವೈರ್ ಏನಿದೆ ಅದನ್ನು ಹಾಕಿ ನಾನು ಅದನ್ನು ಸಾಲ್ಡ್ರಿಂಗ್ ಮಾಡ್ತೀನಿ. ಈ ಸ್ಟೆಪ್ಪು ಕೂಡ ಇಂಪಾರ್ಟೆಂಟು, ನೋಡ್ತಾ ಇರಬಹುದು. ಬಹಳ ಈಸಿ ಇದೆ, ಬಹಳ ಕ್ಲೀನಾಗಿ ಮಾಡಬೇಕಾಗತ್ತೆ. ಇದು ಈಸಿಯಾಗಿದೆ. ಇನ್ನೊಂದು ಏನು ಹೇಳೋದಂದರೆ, ಇದರಲ್ಲಿ ಇದೇ ಏನು ಮಾಡ್ತಾಯಿದ್ದೀನಿ, ಇದೇ ಸೇಮ್ ಪ್ರೊಸೀಜರ್ ಏನಿದೆ, ಇದು JBL ಸ್ಪೀಕರ್ ಇರಲಿ, ಸೋನಿ ಇರಲಿ, ಪಯನೀರ್ ಇರಲಿ, ಸಬ್ವೂಫರು, ಸ್ಪೀಕರು ಎಲ್ಲದಕ್ಕೆ ಸೇಮ್ ಆಪ್ಷನ್ಸು. ಅದರಲ್ಲಿ ಏನು ಸ್ಪೆಷಲಾಗಿ ಏನು ಮಾಡೋದು ನೆಸೆಸರಿ ಇಲ್ಲ, ಅದಕ್ಕೆ ಸೇಮ್ ಪ್ರೊಸೀಜರ್ ಇರುತ್ತೆ. ನೋಡ್ತಾ ಇರ್ಬೋದು, 2 ಟರ್ಮಿನಲ್ ತಗೊಂಡು ನಾನು ಅದನ್ನು ಸಾಲ್ಡ್ರಿಂಗ್ ಮಾಡಿದ್ದೀನಿ. ನಂತರ ಕ್ಲೀನಾಗಿ ಅದಕ್ಕೆ ಕಟ್ ಮಾಡಬೇಕಾಗುತ್ತೆ. ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಅದಾದ ನಂತರ ಈ ಟರ್ಮಿನಲ್ಸ್ ಏನಿದೆ, ಇದು ನಮ್ಮ ಏಟಮ್ಸ್ ಬರ್ತಾ ಇದೆಯಾ, ಕಂಟಿನ್ಯೂಟಿ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ. ನಂತರ ಅಗೇನ್ ಅರಾಲ್ಡೆಡ್ಡು ಅಲ್ಲಿ ಹಾಕಿ ಈ ಟರ್ಮಿನಲ್ಸ್ ಏನಿದೆ ಇಲ್ಲಿ ಕ್ಲೀನಾಗಿ ಅಂಟಿಸ್ಕೊಳ್ತಾ ಇದ್ದೀನಿ.
ಏನಕ್ಕಂದರೆ ಅದು ಶೇಕ್ ಆದಾಗ ನಮಗೆ ಕ್ಲೀನಾಗಿ ವರ್ಕ್ ಆಗಬೇಕು, ಅಲ್ಲಾಡಬಾರ್ದು. ನೋಡ್ತಾ ಇರ್ಬೋದು. ಮತ್ತು ಇದು ಒಳಗಡೆ ಟರ್ಮಿನಲ್ ಏನಿದೆ ಆ ಟರ್ಮಿನಲ್ಗೂ ರಾಲ್ಡೆಟ್ ಅಂಟಿಸ್ಬೇಕಾಗತ್ತೆ. ನಂತರ ಈ ಕಂಪ್ನಿಯಿಂದ ಬಂದಿರೋದು ಡಸ್ಟ್ ಕ್ಯಾನ್ಗೆ ಅದೇನೋ ಚೆನ್ನಾಗಿ ಅನಿಸಿಲ್ಲ, ಅದಕ್ಕೋಸ್ಕರ ಹಳೇದು ಬೋಸ್ಟಿಕ್ದು ಏನಿತ್ತು ಅದು ಕ್ಲೀನಾಗಿ ನಾನು ತೆಗೆದುಕೊಂಡಿದ್ದೆ. ಸೊ ಅದನ್ನು ಅಪ್ಲೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಗಮ್ ಅನಿಸ್ಬಿಟ್ಟು ಅದ್ರ ಜಾಗದಲ್ಲಿ ಫೆವಿ ಬಾಂಡು ಅದರಲ್ಲೂ ಕೂಡ ಆ ಸೇಮ್ ಪೊಸಿಷನಲ್ಲಿ ನಾನು ಬೋಸ್ಟಿಕ್ ಕಂಪ್ನಿದು ಅಂಟಿಸ್ತಾ ಇದ್ದೀನಿ. ಡಸ್ಟ್ ಕ್ಯಾಪು ಕ್ಲೀನಾಗಿ ಕೂತಿದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿದೆ ಅಂತ. ಫ್ರೆಂಡ್ಸ್, ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಹಿಟ್ ಮಾಡ್ಕೊಳ್ಳಿ. ನಂತರ ಏನಾದರೂ ಡೌಟ್ ಇದ್ದರೆ, ಏನಾದರೂ ಈ ಥರ ಮಾಡಬೇಕು ಅಂತ ನಿಮಗೇನಾದರೂ ಇದರಲ್ಲಿ ಫಂಕ್ಷನ್ಸ್ ಗೊತ್ತಾಗಿಲ್ಲ, ಒಂದು ಸ್ಟೆಪ್ಸ್ ಗೊತ್ತಾಗಿಲ್ಲ ಅಂದರೆ ಅದನ್ನು ಕಮೆಂಟ್ ಹಾಕಿ, ನಾನು ಅದನ್ನು ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ. ನಂತರ ಪದೇ ಪದೇ ಹೇಳ್ತಾ ಇದ್ದೀನಿ, ಇದೆಲ್ಲ ಫ್ರೀಯಾಗಿ ನಿಮಗೆ ಹೇಳ್ಕೊಡ್ತಾ ಇರೋದು, ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನಂತ ಇರಲ್ಲ ನಿಮಗೆ. ಸೊ ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ವಿಡಿಯೋ ಮಾಡೋಕ್ಕೆಲ್ಲ ಭಾಳ ಟೈಮ್ ಕಷ್ಟ ಹಿಡಿಯುತ್ತೆ, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ರಿಸಲ್ಟು ಈ ಥರ ಬಂದಿದೆ. ಇದು ಬ್ಯಾಕ್ಗ್ರೌಂಡ್ ಬಂದು ನಮ್ಮ ಅಂಗಡಿ. ರಿಸಲ್ಟ್ ಸೂಪರಾಗಿದೆ. ನಂತರ ಇದು ವಿಡಿಯೋ ಕೂಡ ಸ್ಪೀಕರ್ ರೆಡಿ ಆದ ನಂತರ ನಾನು ಟೆಸ್ಟ್ ಮಾಡು ಕೂಡ ಇದೇ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟು ಒಂದು NOC ಸಾಂಗ್ಸ್ ಇದೆ, ಅದನ್ನೇ ಕೂಡ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ದೀನಿ.